ಪ್ರತಿನಿಧಿ ಯಶವಂತಪುರದಲ್ಲಿ ವಾಕ್ ಥ್ರೂ ಮಾಡಿದ್ದಾರೆ. ಅಂದರೆ ಯಶವಂತಪುರದ ಸ್ಥಿತಿಗತಿಗಳೇನು, ಯಶವಂತಪುರ APMCಯ ಸ್ಥಿತಿಗತಿಗಳೇನು, ವ್ಯಾಪಾರ ವಹಿವಾಟು ಎಷ್ಟರ ಮಟ್ಟಿಗೆ ನಡೀತಾ ಇದೆ, ಅದೆಲ್ಲ ವಿವರಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಬನ್ನಿ ನೋಡೋಣ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ರಾಷ್ಟ್ರದಾದ್ಯಂತ ಬಂದ್ಗೆ ಕರೆ ನೀಡಿತ್ತು. ಅದು ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಈಗಾಗಲೇ ಕೂಡ ನಿನ್ನೆ ಒಂದು ರೀತಿಯ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದ್ರೆ ಇವತ್ತು ಎಲ್ಲೋ ಒಂದು ಕಡೆ ಬಂದ್ನ ಬಿಸಿ ಬೆಂಗಳೂರಿಗೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಭಾಸ ಆಗ್ತದೆ. ಸದ್ಯಕ್ಕೆ ನಾನೀಗ ಯಶವಂತಪುರದಲ್ಲಿರುವಂತಹ APMC ಮಾರ್ಕೆಟ್ನಲ್ಲಿದ್ದೇನೆ. ಇಲ್ಲಿನ ವಾತಾವರಣ ನೋಡಿದ್ರೆ ಎಂದಿನಂತೆ ಇವತ್ತು ವ್ಯಾಪಾರ ವಹಿವಾಟು ನಡೀತಾ ಇರುವಂಥದ್ದು. ಜೊತೆಗೆ ನೀವು ನೋಡ್ಬೋದು, ಬೆಳಗ್ಗೆ 3 ಗಂಟೆಯಿಂದನೇ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಎಂದಿನಂತೆ ಎಲ್ಲ ವಸ್ತುಗಳು ಏನು ಮಾರಾಟ ಮಾಡಬೇಕಾಗಿರುವಂತಹ ತರಕಾರಿ ಆಗಿರ್ಬೋದು, ಹೂ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಎಲ್ಲ ರೀತಿಯಂತಹ ವಸ್ತುಗಳನ್ನು ಕೂಡ ಇಲ್ಲಿ ತಂದಿಟ್ಟಿದ್ದಾರೆ. ಜೊತೆಗೆ ಅದೇ ರೀತಿಯಲ್ಲಿ ಏನು ತಂದಂತಹ ವ್ಯಾಪಾರಿಗಳಿಗೂ ಕೂಡ ಗ್ರಾಹಕರು ಉತ್ತಮ ರೀತಿಯಲ್ಲೇ ರೆಸ್ಪಾನ್ಸ್ ಕೂಡ ಸಿಗ್ತಾ ಇರುವಂಥದ್ದು. ಜೊತೆಗೆ ನೀವು ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಜನರು ಇದ್ದಾರೆ ಅಂತೇಳಿ. ಜೊತೆಗೆ ಗ್ರಾಹಕರು ಕೂಡ ಯಾವ ರೀತಿಯಾಗಿ ಬಂದಂತಹ ತರಕಾರಿಗಳನ್ನು ಏನಿಲ್ಲಿ ಕೊಂಡುಕೊಳ್ಳಲಿಕ್ಕೆ ಯಾವ ರೀತಿಯಲ್ಲಿ ಜನ ಇಲ್ಲಿ ಸೇರಿದ್ದಾರೆ ಅಂತೇಳಿ. ನಿನ್ನೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿತ್ತು, ಆದರೆ ಇವತ್ತು ಬಂದ್ನ ಬಿಸಿ ಇಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಈಗಾಗಲೇ ಕೂಡ ಹೇಳಿದಂತೆ ಇವತ್ತು ಬೆಳಗ್ಗೆ ಕೂಡ ಕೆಲವೊಂದು ಕಡೆ ಕಲ್ಲು ತೂರಾಟ ನಡೆದಿದ್ರು ಕೂಡ ಅಷ್ಟರ ಮಟ್ಟಿಗೆ ಇವತ್ತು ಬಂದ್ನ ಬಿಸಿ ಇಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಈಗಾಗಲೇ ಕೂಡ ಇಲ್ಲಿನ ವ್ಯಾಪಾರ ವಹಿವಾಟಿನ ಬಗ್ಗೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ತಿಳಿಸ್ಕೊಡೋಕ್ಕೆ ಇಲ್ಲಿ ಏನಿಲ್ಲಿ ಪ್ರಕಾಶ್ ಅನ್ನೋರಿದ್ದಾರೆ, ಅವರೇ ನಾನು ಕೇಳ್ತೀನಿ. ಸರ್, ಯಾವ ರೀತಿ ಇಲ್ಲಿ ಬಿಸ್ನೆಸ್ ನಡೀತಾ ಇದೆ ಸರ್ ಬೆಳಗ್ಗೆಯಿಂದ ನಿಮಗೆ? ಮಾಮೂಲಿ ಎಲ್ಲ ನಡೀತಾ ಇದೆ, ದಿನಾದಂಗೆ ಆಗ್ತಿದೆ, ಎಫೆಕ್ಟ್ ಏನಿಲ್ಲ. ಸರ್, ನಿಮ್ದು ಏನು ತಂದಿದ್ದೀರಾ ಸರ್? ಎಷ್ಟು ಗಂಟೆಗೆ ಬಂದರೆ ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ? ಸರ್, ನಮ್ಮ ಮಂಡಿ ಓನರು ಎಲ್ಲ ರೈತರು ತರ್ತಾರೆ, ನಾವು ಮಾರ್ಕೊಡ್ತೀವಿ. ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಹೇಗಿದೆ ಸರ್ ಬಿಸ್ನೆಸ್? ಸರ್, ನೆನ್ನೆ ಹಂಗೆ ನಡೀತಾ ಇದೆ, ಯಾವುದು ಚೇಂಜ್ ಇಲ್ಲ. ಜೊತೆಗೆ ಈ ಬಂದ್ ಅಂತ ಹೇಳಿ ಮಾಡ್ತಾ ಇರುವಂಥದ್ದು, ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಜನಕ್ಕೆ ಸಮಸ್ಯೆ ಆಗಿದೆ. ನೆನ್ನೆ ಬಸ್ ಕೆಲವೊಂದು ಸಮಸ್ಯೆ ಆಗಿರುವಂಥದ್ದು, ಈ ರೀತಿಯಾಗಿ ಬಂದ್ ಮಾಡೋದು, ಅವರಿಗೆ ಸಮಸ್ಯೆ ಇದೆ, ಆ ಬೇಡಿಕೆಗಳಿಗೆ ಪರಿಹಾರ ಕೊಡಬೇಕು, ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ? ಈ ಬಂದ್ ಅಗತ್ಯ ಇತ್ತಾ ಅಂತ ನೀವು ಹೇಳ್ತೀರಾ? ಸರ್, ಬಂದ್ ಅಗತ್ಯ ಇತ್ತು. ನಮ್ಮ ಮಾರ್ಕೆಟ್ಗೆ ಏನು ಬಂದೇನಿಲ್ಲ, ನಮ್ಮ ಮಾರ್ಕೆಟ್ ಮಾಮೂಲಿ ಪ್ರಕಾರ ನಡೀತಾ ಇದೆ, ನಮ್ಮ ಮಾರ್ಕೆಟಲ್ಲಿ ಏನು ಎಫೆಕ್ಟ್ ಇಲ್ಲ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ಸರ್? ಸರ್, 3 ಗಂಟೆಗೆ. ಏನು ಪ್ರಾಬ್ಲಮ್ ಏನಿಲ್ಲ, ಕರೆಕ್ಟಾಗಿ ನಡೀತಾ ಇದೆ. ಬಂದ್ ಬಗ್ಗೆ ಏನಾದ್ರು ಹೇಳ್ತೀರಾ? ಇಲ್ಲ ಸರ್, ನಮ್ಮ ಮಾರ್ಕೆಟಲ್ಲಿ ಏನು ಬಂದೇನು ನಡೀತಾ ಇಲ್ಲ. ಬಂದು ಗೊತ್ತಿಲ್ಲ ಸರ್, ಬಂದು ಆಚೆ ಏನೋ ಬಂದ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ನಮ್ಮ ಮಾರ್ಕೆಟಲ್ಲಿ ಏನು ಬಂದಿಲ್ಲ. ಅಂದರೆ ಏನು ಬಂದ್ನ ಬಿಸಿ ಇಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಈಗಾಗಲೇ ಕೂಡ ರಾಷ್ಟ್ರದಾದ್ಯಂತ 2 ದಿನಗಳ ಬಂದ್ಗೆ ಕರೆ ನೀಡಿದ್ರು ಕೂಡ ಮೊದಲನೇ ದಿನ ಒಂದು ರೀತಿಯ ಮಿಶ್ರ ಪ್ರತಿಕ್ರಿಯೆ ಸಿಕ್ಕರೂ ಕೂಡ ಇವತ್ತು ಆ ರೀತಿಯಾದಂಥ ಬಂದ್ನ ಬಿಸಿ ಬೆಂಗಳೂರಿಗಿಲ್ಲ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಜಗದೀಶ್, TV9 ಬೆಂಗಳೂರು.